ಕೆಟ್ಟ ಯೋಚನೆಗಳು ಅನ್ನೋದು ನಮ್ಮ ನಮ್ಮ ಮೈಂಡಿಂದ ತನ್ನಿಂದ ತಾನೇ ಡಿಲೀಟ್ ಆಗ್ತಾ ಹೋಗ್ತವೆ. ನಾವು ಯಾವುದನ್ನ ಕೆಟ್ಟದ್ದು ಅಂತ ಹೇಳಿ ಭಾವಿಸಿರ್ತೀವೋ, ಅದಕ್ಕೆ ಭಯ ಪಡ್ತಾ ಇರ್ತೀವೋ, ಅದೇ ನಮಗೆ ಪದೇ 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 ನೆನಪಾಗ್ತಾ ಇರುತ್ತೆ. ಯಾಕೆಂದ್ರೆ ನೋಡಿ, ನಮ್ಮ ಯಾಕೆ ಕೆಲವೊಬ್ಬರಿಗೆ ಅತಿಯಾಗಿ ಕೆಟ್ಟ ಯೋಚನೆಗಳೇ ಬರ್ತವೆ. ಯಾಕೆ ಅಂತಂದ್ರೆ, ಮನೆ ಕೆಲಸ ಮಾಡ್ತಾ ಇರ್ಲಿ, ಒಂದು ಕೂಲಿ ಕೆಲಸ ಮಾಡ್ತಾ ಇರ್ಲಿ, ನೀವು ಆಧ್ಯಾತ್ಮಿಕದಲ್ಲಿ ಇರ್ಲಿ ಇಲ್ಲದೆ ಇರ್ಲಿ, ನೀವು ಯಾರೇ ಆಗಿದ್ರು ಕೂಡ ನಿಮ್ಮಲ್ಲಿ ಮೂಡುವಂತಹ ಕೆಟ್ಟ ಯೋಚನೆಗಳನ್ನ ನೀವು ಸರಳವಾಗಿ ಗಮನಿಸಬಹುದು ಮತ್ತೆ ಅವುಗಳನ್ನ ನಿಭಾಯಿಸಬಹುದು. ನಮ್ಮ ಮನಸ್ಸಲ್ಲಿ ಮೂಡೋ ಕೆಟ್ಟ ಯೋಚನೆಗಳನ್ನ ಹೇಗೆ ನಿಭಾಯಿಸೋದು? ಇದೊಂದು ದೊಡ್ಡ ಪ್ರಶ್ನೆ. ಕೆಲವೊಬ್ರು ಒದ್ದಾಡ್ತಾ ಇರ್ತಾರೆ, ಇವುಗಳಿಂದ ಹೇಗಪ್ಪ ನಾನು ಹೊರಗಡೆ ಬರೋದು ಅಂತ. ತನ್ನಲ್ಲಿ ಏನೆಲ್ಲ ಯೋಚನೆಗಳು ಬರ್ತಾ ಇದ್ದಾವೆ, ಅವುಗಳನ್ನ ಹೇಗೆ ನಿಭಾಯಿಸಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಯಾಕೆಂದ್ರೆ ನೋಡಿ, ಇವತ್ತು ನಾವು ಏನೇ ಮಾತಾಡ್ಲಿ, ನಾವು ಏನೇ ಕೆಲಸ ಮಾಡ್ಲಿ, ಪ್ರತಿಯೊಂದು ಮೊದಲು ಸೃಷ್ಟಿಯಾಗೋದೇ ಯೋಚನೆಯಿಂದ. ನಾವೇನು ಯೋಚನೆ ಮಾಡ್ತೀವೋ ಅದನ್ನ ಮಾತಾಡ್ತೀವಿ, ನಾವೇನು ಯೋಚನೆ ಮಾಡ್ತೀವೋ ಆ ಒಂದು ಕೆಲಸಗಳನ್ನ ಮಾಡ್ತೀವಿ. ಹಾಗಾಗಿ ಇದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ಯಾವ ವ್ಯಕ್ತಿಗೆ ತನ್ನ ಒಳಗಡೆ ಏನೆಲ್ಲ ಆಗ್ತಾ ಇದೆ ಅನ್ನೋದು ಗೊತ್ತಿರುತ್ತೋ ಆ ವ್ಯಕ್ತಿಗೆ ತಾನು ಏನು ಮಾಡಬೇಕು, ತಾನು ಏನು ಮಾಡಬಾರ್ದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾವುದು ಹಿತ ಕೊಡುತ್ತೆ, ಯಾವುದು ನನಗೆ ಅಹಿತ ಕೊಡುತ್ತೆ, ಯಾವುದರಿಂದ ಒಳ್ಳೆಯದಾಗುತ್ತೆ, ಯಾವುದರಿಂದ ಕೆಟ್ಟದ್ದಾಗುತ್ತೆ ಅನ್ನೋದು ಆ ವ್ಯಕ್ತಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾಗಿ ಮೊದಲು ನಮ್ಮನ್ನು ನಾವು ತುಂಬ ಹೆಚ್ಚಾಗಿ ಗಮನಿಸಬೇಕು. ನೋಡಿ, ಈ ಒಂದು ಕೆಟ್ಟ ಯೋಚನೆಗಳು ಅನ್ನೋವು ಏನಿದಾವಲ್ವಾ, ಇವು ಸ್ವಾಭಾವಿಕವಾಗಿ ಬಂದೇ ಬರ್ತವೆ. ಇವುಗಳನ್ನು ತಡೆಯೋಕೆ ಆಗೋದಿಲ್ಲ. ನಾವು ಸಾಯೋವರೆಗೂ ಪ್ರತಿದಿನ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡು ಇವು ಕಾಡ್ತಾನೆ ಇರ್ತವೆ. ನಾವು ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಇವುಗಳನ್ನು ತಡೆಯೋಕ್ಕಾಗಲ್ಲ. ಆದರೆ ಇವುಗಳು ನಮ್ಮ ಮೇಲೆ ಕೆಲಸ ಮಾಡದ ಹಾಗೆ ನಾವು ಇವುಗಳನ್ನು ನಿಭಾಯಿಸಬಹುದು. ಇದು ಹೇಗೆ ಅನ್ನೋದು ಗೊತ್ತಿರಬೇಕು ಅಷ್ಟೇ. ಇದೇನು ಒಂದು ಒಂದು ವಿದ್ಯೆ ಅಲ್ಲ ಇದು. ನೋಡಿ, ಕೆಲವೊಬ್ಬರು ತುಂಬ ಶಾಂತಿ ಸ್ವಭಾವದಿಂದ ಇರ್ತಾರೆ, ಒಳ್ಳೆಯದನ್ನು ಮಾತಾಡ್ತಾರೆ, ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ, ಅವರಲ್ಲಿ ಒಂದು ಒಳ್ಳೆ ವ್ಯಕ್ತಿತ್ವ ಇದೆ. ಹಾಗಾದರೆ ಅವರಲ್ಲಿ ಕೆಟ್ಟ ಯೋಚನೆಗಳು ಬರೋದಿಲ್ವಾ? ಖಂಡಿತ ಬರ್ತವೆ. ಆದರೆ ಅವರು ಅವುಗಳನ್ನು ನಿಭಾಯಿಸ್ತಾರೆ. ಅಂದರೆ ಅವ್ರ ಬಗ್ಗೆ ಅವರಿಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಆದರೆ ನೋಡಿ, ಕೆಲವೊಬ್ಬರಿಗೆ ತಮ್ಮ ಒಳಗಡೆ ಏನಾಗ್ತಾ ಇದೆ ಅನ್ನೋದು ಅರಿವೇ ಇರೋದಿಲ್ಲ. ನೋಡಿ, ಇವತ್ತು ಸಮಾಜದಲ್ಲಿ ತುಂಬ ದ್ವೇಷಗಳು ಉಂಟಾಗ್ತಾ ಇದ್ದಾವೆ, ಮತ್ತು ಕುಟುಂಬದಲ್ಲಿ ಜಗಳಗಳು ಆಗ್ತಾ ಇದ್ದಾವೆ. ಏನಕ್ಕೆ ಅಂತಂದರೆ, ತನ್ನ ಒಳಗಡೆ ಏನು ಯೋಚನೆಗಳು ಬರ್ತಾ ಇದ್ದಾವೆ ಅನ್ನೋದು ವ್ಯಕ್ತಿಗೆ ಗೊತ್ತಾಗ್ತಾ ಇಲ್ಲ. ನೋಡಿ, ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಏನು ಅಂತಂದರೆ ಪೇಷನ್ಸ್, ತಾಳ್ಮೆ. ಯಾರಿಗೆ ಹೆಚ್ಚಾಗಿ ತಾಳ್ಮೆ ಇರುತ್ತೋ ಅವರು ಖಂಡಿತ ಇವುಗಳನ್ನು ಗಮನಿಸ್ತಾರೆ ಮತ್ತು ನಿಭಾಯಿಸ್ತಾರೆ. ನೋಡಿ, ಒಂದು ಯೋಚನೆ ಬಂತು ಅಂದರೆ ಅದನ್ನು ಮಾಡೋಕ್ಕಿಂತ ಮುಂಚೆ 100 ಸಾರಿ ಯೋಚನೆ ಮಾಡಬೇಕು. ಅದನ್ನು ನಾನು ಮಾಡಬೇಕೋ ಬೇಡವೋ ಅಂತ ಹೇಳಿ. ಅಕಸ್ಮಾತ್ ಒಬ್ಬ ವ್ಯಕ್ತಿಗೆ ತಾಳ್ಮೆನೇ ಇಲ್ಲ ಅಂತಂದರೆ ಅವನ ಮನಸ್ಸಲ್ಲಿ ಏನೆಲ್ಲ ಮೂಡುತ್ತೆಲ್ಲ ಅವುಗಳನ್ನೆಲ್ಲ ಮಾಡೋಕೆ ಮುಂದಾಗ್ತಾನೆ. ಇವಾಗ ಕೋಪ ಬಂತು ಅಂದರೆ ಹೆಚ್ಚಾಗಿ ಕೋಪ ಮಾಡ್ಕೊತಾನೆ, ಸಿಟ್ಟು ಬಂತು ಅಂದರೆ ಹೆಚ್ಚಾಗಿ ಸಿಟ್ಟು ಮಾಡ್ಕೊತಾನೆ, ಬೈಬೇಕು ಅನಿಸಿದರೆ ಸಡನ್ನಾಗೆ ಬೈದು ಬಿಡ್ತಾನೆ, ಒಂದು ಅನುಮಾನ ಹುಟ್ಟಿತು ಅಂತಂದರೆ ಅನುಮಾನ ಪಡ್ತಾನೆ. ಬಟ್ ಆದರೆ ನಿಮ್ಮಲ್ಲಿ ನಿಜವಾಗ್ಲೂ ಹೇಳ್ತೀನಿ, ತಾಳ್ಮೆ ಅನ್ನೋದು ಇತ್ತು ಅಂದರೆ ಇವುಗಳನ್ನು ಖಂಡಿತ ನಿಭಾಯಿಸ್ಬೋದು. ನೋಡಿ, ದೊಡ್ಡ ದೊಡ್ಡ ಮಹಾಪುರುಷರು ಅಷ್ಟೇ ತಮ್ಮ ಮನಸ್ಸನ್ನು ನಿಯಂತ್ರಿಸ್ತಾರೆ ಅಂತ ಏನೂ ಅಲ್ಲ. ನೀವು ಯಾರೇ ಆಗಿರಲಿ, ಮನೆ ಕೆಲಸ ಮಾಡ್ತಾ ಇರಲಿ, ಒಂದು ಕೂಲಿ ಕೆಲಸ ಮಾಡ್ತಾ ಇರಲಿ, ನೀವು ಆಧ್ಯಾತ್ಮಿಕದಲ್ಲಿ ಇರಲಿ ಇಲ್ಲದೆ ಇರಲಿ, ನೀವು ಯಾರೇ ಆಗಿದ್ದರೂ ಕೂಡ ನಿಮ್ಮಲ್ಲಿ ಮೂಡುವಂತಹ ಕೆಟ್ಟ ಯೋಚನೆಗಳನ್ನು ನೀವು ಸರಳವಾಗಿ ಗಮನಿಸಬಹುದು ಮತ್ತು ಅವುಗಳನ್ನು ನಿಭಾಯಿಸಬಹುದು. ನೋಡಿ, ಕನ್ನಡಿ ಮುಂದೆ ನಾವು ನಿಂತ್ಕೊಂಡ್ರೆ ನಮ್ಮ ಮುಖ ಕಾಣುತ್ತೆ. ನಮ್ಮ ಮುಖದಲ್ಲಿ ಏನಾದ್ರು ಒಂದು ಕಲೆ ಇತ್ತು ಅಂದರೆ ಅದು ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಯಾವಾಗ? ನಮ್ಮನ್ನು ನಾವು ನೋಡಿಕೊಂಡಾಗ ಮಾತ್ರ. ಇದು ಕೂಡ ಹಾಗೆ ಸ್ನೇಹಿತರೆ, ಆಂತರಿಕವಾಗಿ ನಮ್ಮನ್ನು ನಾವು ನೋಡ್ಕೋಬೇಕು, ಅಂದರೆ ಗಮನಿಸಬೇಕು. ನಮ್ಮ ಒಳಗಡೆ ಏನೆಲ್ಲ ಯೋಚನೆಗಳು ಬರ್ತಾ ಇದ್ದಾವೋ ಅವುಗಳ ಬಗ್ಗೆ ಪ್ರಜ್ಞೆ ಇರಬೇಕು ನಮಗೆ. ಆದರೆ ಅದಕ್ಕಿಂತ ಮುಂಚೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಯಾವ ಒಂದು ಯೋಚನೆ ಒಳ್ಳೆಯದು, ಯಾವ ಒಂದು ಯೋಚನೆ ಕೆಟ್ಟದ್ದು, ಇವುಗಳ ಬಗ್ಗೆ ನಮಗೆ ಸ್ಪಷ್ಟವಾಗಿ ಅರಿವಿರಬೇಕು. ಇಲ್ಲ ಅಂದರೆ ಒಳ್ಳೆಯ ಯೋಚನೆಯೂ ಕೂಡ ಕೆಟ್ಟದ್ದು ಅಂತ ಹೇಳಿ ಭಾವಿಸ್ತೀವಿ, ಕೆಟ್ಟ ಯೋಚನೆಯೂ ಕೂಡ ಒಳ್ಳೆಯದು ಅಂತ ಹೇಳಿ ಭಾವಿಸ್ತೀವಿ. ನೋಡಿ, ನಾವು ಯಾವುದಾದ್ರು ಒಂದು ಕೆಲಸ ಮಾಡಿದ್ವಿ ಅಂತಂದರೆ ಅದರಿಂದ ಸ್ವಲ್ಪ ದುಡ್ಡು ಬರುತ್ತೆ ನಿಜ, ಅಥವಾ ವಸ್ತುಗಳು ಬರುತ್ತೆ ನಿಜ. ಆದರೆ ಮಾನಸಿಕವಾಗಿ ಅದು ಶಾಂತಿ ಕೊಡ್ತು ಅಂದರೆ, ಒಂದು ನೆಮ್ಮದಿ ಕೊಡ್ತು ಅಂದರೆ, ಆರಾಮಾಗಿ ಹೋಗಿ ನಿದ್ದೆ ಮಾಡಿದ್ವಿ ಅಂದರೆ ಅದು ನಮಗೆ ಒಳ್ಳೆಯದು. ಮತ್ತು ಯಾವ ನಾವು ಮಾತುಗಳನ್ನು ಮಾತಾಡ್ತೀವೋ ಅವೆಲ್ಲವೂ ನಮಗೆ ಮನಸ್ಸಿಗೆ ಶಾಂತಿ ಕೊಡ್ತು, ಮತ್ತು ಯಾರಿಗೂ ನೋವಾಗಲಿಲ್ಲ, ಅವರ ಮತ್ತು ನಮ್ಮ ಮಧ್ಯೆ ಸಂಬಂಧ ತುಂಬ ಚೆನ್ನಾಗಿದೆ ನಮ್ಮ ಮಾತುಗಳಿಂದ ಅಂತಂದರೆ ಅಂಥ ಮಾತುಗಳು ಕೂಡ ಒಳ್ಳೆಯದು ಅಂತ ಹೇಳಿ ನಾವು ಭಾವಿಸಬೇಕು. ಇನ್ನು ಕೆಟ್ಟದ್ದು ಯಾವುದು ಅಂತಂದರೆ, ಒಂದು ಕೆಲಸ ಮಾಡುವಾಗ ನೋಡಿ, ಹಾರ್ಟ್ ಬಿಟ್ಟು ಜೋರಾಗಿ ಹೊಡಿತಾ ಇರುತ್ತೆ, ಮತ್ತು ನಮ್ಮ ಮೈಯೆಲ್ಲ ಬೆವರ್ತಾ ಇರುತ್ತೆ, ಒಂಥರ ಆಂತರಿಕವಾಗಿ ಒಂಥರ ಡಿಸ್ಟರ್ಬೆನ್ಸ್ ಇರುತ್ತೆ. ಇಂಥ ಒಂದು ಕೆಲಸಗಳನ್ನು ಮಾಡಬಾರ್ದು. ನಾವು ಅವಾಗ ಅರ್ಥ ಮಾಡ್ಕೊಂಡ್ಬಿಡ್ಬೇಕು, ಇದು ನನಗೆ ಸರಿಯಾದುತ್ತಲ್ಲ, ಇದು ಕೆಟ್ಟದ್ದು ಅಂತ ಹೇಳಿ ಅದರಿಂದ ದೂರ ಇರಬೇಕು. ಅಂದರೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅನ್ನೋದು ನಮಗೆ ಗೊತ್ತಾಗಬೇಕು ಅಂತಂದರೆ ಜೀವನದಲ್ಲಿ ನಮಗೆ ಯಾವುದು ಹಿತ ಕೊಡುತ್ತೋ, ಯಾವುದು ಅಹಿತ ಕೊಡುತ್ತೋ, ಮಾನಸಿಕವಾಗಿ ನಾನು ಹೇಳ್ತಾ ಇರೋದು ಮಾನಸಿಕವಾಗಿ. ನೋಡಿ, ಯೋಚನೆಗಳು ಅನ್ನೋವು ಏನಿದಾವಲ್ವಾ
ಅವು ಫಸ್ಟ್ ಯೋಚನೆಗಳಾಗೇ ಇರ್ತಾವೆ ಅಷ್ಟೇ ನಮ್ಮ ಒಂದು ಮನಸ್ಸಲ್ಲಿ. ಯಾವಾಗ ನಾವು ಅವುಗಳನ್ನು ಒಪ್ಕೊಂಡು ಅವುಗಳನ್ನು ಮಾಡೋಕೆ ಮುಂದಾಗ್ತೀವೋ ಅವು ನಮ್ಮ ಮುಖಾಂತರ ಕಾರ್ಯರೂಪವಾಗಿ ಹೊರಗಡೆ ಬೀಳ್ತವೆ. ಇವಾಗ ನೋಡಿ, ಯಾರಾದ್ರ ಮೇಲೆ ಅನುಮಾನ ಅನ್ನೋ ಒಂದು ಯೋಚನೆ ಹುಟ್ಟಿತು ಅನ್ಕೊಳ್ಳಿ, ಸಡನ್ ಆಗಿ ನಾವು ಅದನ್ನು ಸ್ವೀಕರಿಸಿದ್ವಿ ಅಂದರೆ ಒಬ್ಬರ ಮೇಲೆ ಸಡನ್ ಆಗಿ ನಾವು ಅನುಮಾನ ಪಡ್ತೀವಿ. ಒಬ್ಬರ ಮೇಲೆ ಕೋಪ ಬಂತು ಅನ್ಕೊಳ್ಳಿ, ಕೋಪ ಒಂದು ಆಲೋಚನೆ ಬಂತು ಅಂತ ಅನ್ಕೊಳ್ಳಿ, ನಾವು ಅದನ್ನು ಸರಿಯಾಗಿ ಗಮನಿಸಲಿಲ್ಲ, ಅದನ್ನು ಸಡನ್ನಾಗಿ ಸ್ವೀಕರಿಸಿದ್ವಿ ಅಂತಂದರೆ ಸಡನ್ನಾಗಿ ಕೋಪ ಮಾಡ್ಕೊತೀವಿ. ನಾವು ಅವುಗಳನ್ನು ನಿರ್ಧಾರನೇ ತಗೊಳ್ಳಿಲ್ಲ ಅಂತಂದರೆ ನಮ್ಮಿಂದ ಅವು ಹೊರಗೆ ಬೀಳೋಕ್ಕೆ ಸಾಧ್ಯ ಇಲ್ಲ. ಅವು ಹೆಂಗೆ ಬಂದವು ಹಂಗೆ ಹೋಗಿಬಿಡ್ತವೆ. ಯಾಕೆ ಕೆಲವೊಬ್ಬರಿಗೆ ಅತಿಯಾಗಿ ಕೆಟ್ಟ ಯೋಚನೆಗಳೇ ಬರ್ತವೆ? ಯಾಕೆ ಅಂತಂದರೆ ಒಳ್ಳೆಯ ಯೋಚನೆಗಳ ಕೊರತೆ ಇದೆ. ನಿಮ್ಮಲ್ಲಿ ಒಳ್ಳೆತನ ಅನ್ನೋದು ಕೊರತೆ ಇದೆ. ಒಳ್ಳೇದು ಬೇಕು. ನೋಡಿ, ಯಾವಾಗ ಒಳ್ಳೆಯದು ಹೆಚ್ಚಾಗಿರುತ್ತೋ ನಮ್ಮಲ್ಲಿ, ಆಗ ಕೆಟ್ಟದ್ದು ಪ್ರವೇಶ ಮಾಡೋದಿಲ್ಲ, ನಮ್ಮ ದೇಹದಿಂದ ಪ್ರವೇಶ ಮಾಡೋದಿಲ್ಲ ಅದು. ಬಟ್ ನಮ್ಮಲ್ಲಿ ಒಳ್ಳೆಯ ಗುಣಗಳೇ ಕಡಿಮೆ ಇದ್ವು ಅಂತಂದರೆ ಇದು ಹೆಚ್ಚಾಗಿ ಆವರಿಸಿಕೊಳ್ಳುತ್ತೆ. ಹಾಗಾಗಿ ನೀವು ಒಳ್ಳೆತನವನ್ನು ಹೆಚ್ಚಾಗಿ ಬೆಳೆಸ್ಕೋಬೇಕು. ನೋಡಿ, ಒಳ್ಳೆ ಸ್ನೇಹಿತರ ಸಂಘ ಮಾಡಬೇಕು, ಮತ್ತು ಧಾರ್ಮಿಕ ಪುಸ್ತಕಗಳನ್ನು ಓದಬೇಕು, ಮತ್ತು ನಮ್ಮ ಮನಸ್ಸು ಯಾವಾಗಲೂ ಒಳ್ಳೆಯದಕ್ಕೆ ಹಂಬಲಿಸ್ತಾ ಇರಬೇಕು. ಹೀಗೆ ನಾವು ಯಾವಾಗ ಹೆಚ್ಚಾಗಿ ಒಳ್ಳೆಯದನ್ನೇ ನಮ್ಮ ಮೈಂಡಿಗೆ ಹೆಚ್ಚಾಗಿ ನಾವು ತಗೊತೀವೋ ಆಗ ಕೆಟ್ಟದ್ದು ಅನ್ನೋದು ಹಿಂದೆ ಸರಿತಾ ಹೋಗುತ್ತೆ. ನೋಡಿ, ಇನ್ನೊಂದು ನಾನು ಹೇಳೋದೇನು ಅಂತಂದರೆ, ದೇವರ ಮೇಲೆ ಭರವಸೆ ಇಡಿ. ದೇವರಿದ್ದಾನೆ, ನಮ್ಮನ್ನು ಗಮನಿಸ್ತಾ ಇದ್ದಾನೆ ಅನ್ನೋ ಒಂದು ಪ್ರಜ್ಞೆ ನಮ್ಮಲ್ಲಿರಬೇಕು. ಈ ಒಂದು ಪ್ರಜ್ಞೆ ಇತ್ತು ಅಂದರೆ ಇದು ಎಷ್ಟೋ ಒಂದು ಕೆಟ್ಟ ಕೆಲಸಗಳಿಂದ ದೂರ ಇಡುತ್ತೆ. ಏಕೆಂದರೆ ನೋಡಿ, ದೇವರು ಅಂದರೆ ಎಲ್ಲ ಕಡೆಗೂ ಇರೋ ಒಂದು ಶಕ್ತಿ. ಅದು ವ್ಯಕ್ತಿ ಯಾರು ನೋಡದೇ ಇರಲಿ, ಆ ವ್ಯಕ್ತಿ ಕೆಟ್ಟದ್ದನ್ನು ಮಾಡೋಕೆ ಹೋಗೋದಿಲ್ಲ. ಅಕಸ್ಮಾತ್ ಕೆಟ್ಟ ಯೋಚನೆಗಳು ಬಂದರೂ ಕೂಡ ಅವನ್ನ ನಿರ್ಧಾರ ಮಾಡಿ ಮಾಡೋಕೆ ಹೋಗೋದಿಲ್ಲ. ಯಾಕೆಂದರೆ ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ ಅನ್ನೋ ಒಂದು ಪ್ರಜ್ಞೆ ಇರುತ್ತಲ್ವಾ, ಇದು ವ್ಯಕ್ತಿಯನ್ನು ತಡೆಯುತ್ತೆ. ನೋಡಿ, ಹಾಗಾದರೆ ಇವುಗಳನ್ನು ಗಮನಿಸೋದು ಹೇಗೆ? ನಮ್ಮಲ್ಲಿ ಮೂಡೋ ಕೆಟ್ಟ ಯೋಚನೆಗಳನ್ನು ಗಮನಿಸೋದು ಹೇಗೆ? ನೋಡಿ, ಒಂದು ಯೋಚನೆ ಬಂತು ಅಂತಂದರೆ ಆ ಯೋಚನೆ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸಿ. ಇದನ್ನು ಮಾಡೋದ್ರಿಂದ ನನಗೆ ಏನಾಗುತ್ತೆ? ಇದು ನನಗೆ ಯಾವ ರೀತಿ ಪರಿಣಾಮ ಬೀಳುತ್ತೆ? ನಾನು ಇದನ್ನು ಮಾಡಬೇಕಾ ಬೇಡವಾ? ಒಂದು ಕೆಲಸ ಮಾಡೋಕ್ಕಿಂತ ಮುಂಚೆನೇ ಯೋಚನೆ ಬಂತು ಅಂದರೆ ಆ ಯೋಚನೆ ಬಗ್ಗೆ ಗಮನಿಸಿ. ಮತ್ತು ಇನ್ನೊಂದೇನೆಂದರೆ, ಕೆಟ್ಟ ಯೋಚನೆ ಬಂದಾಗ ಅಯ್ಯೋ ಇದು ಕೆಟ್ಟದ್ದು ಅಂತ ನೀವು ಮೊದಲೇ ನಿರ್ಧಾರ ಮಾಡೋಕ್ಕೆ ಹೋಗಬೇಡಿ. ನಾವು ಯಾವುದನ್ನು ಕೆಟ್ಟದ್ದು ಅಂತ ಹೇಳಿ ಭಾವಿಸಿರ್ತೀವೋ, ಅದಕ್ಕೆ ಭಯ ಪಡ್ತಾ ಇರ್ತೀವೋ, ಅದೇ ನಮಗೆ ಪದೇ 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 ನೆನಪಾಗ್ತಾ ಇರುತ್ತೆ. ಯಾಕೆಂದರೆ ನೋಡಿ, ನಮ್ಮ ಮೈಂಡ್ ಯಾವ ಥರ ಕೆಲಸ ಮಾಡುತ್ತೆ ಅಂತಂದರೆ, ನಾವು ಒಂದನ್ನು ಬೇಡ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ವಿ ಅಂದರೆ ನಮ್ಮ ಮೈಂಡು ಆ ಒಂದು ಫೈಲ್ನ ಹಾಗೆ ಇಟ್ಟಿರುತ್ತೆ ಹಿಂದೆ. ಮತ್ತೆ ನಮ್ಮ ಮೈಂಡು ಏನು ಮಾಡುತ್ತೆ, ಆ ಒಂದು ಫೈಲನ್ನು ರೀಓಪನ್ ಮಾಡಿ ನಮಗೆ ತೋರಿಸುತ್ತೆ. ನೋಡು, ಇದು ನಿನಗೆ ಮಾಡಬೇಡ, ಡೇಂಜರು ಅಂತ ಹೇಳಿ. ಅದು ಏನು ತೋರಿಸುತ್ತಲ್ವ, ಅದೇ ನಮಗೆ ಯೋಚನೆಯಾಗೇ ಉಳಿದ್ಬಿಡುತ್ತೆ ಪದೇ 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 ಆಗಿ. ಹಾಗಾಗಿ ಕೆಟ್ಟ ಯೋಚನೆಗಳನ್ನು ದ್ವೇಷಿಸಬಾರ್ದು, ಅವುಗಳನ್ನು ಗಮನಿಸಬೇಕು ಅಷ್ಟೇ. ಗಮನಿಸಬೇಕು, ನಮಗೆ ಉಪಯೋಗ ಇದ್ದರೆ ತಗೋಬೇಕು, ಇಲ್ಲ ಅಂದರೆ ಬಿಟ್ಬಿಡಬೇಕು. ಮತ್ತು ನೋಡಿ, ಇನ್ನೊಂದು ಸರಳ ಮಾರ್ಗ ಏನು ಅಂತಂದರೆ, ನಮ್ಮ ದೇಹವನ್ನು ಒಂದು ಒಳ್ಳೆಯ ಕೆಲಸದಲ್ಲಿ ಕೆಲಸ ಮಾಡೋ ಥರ ನಾವು ಇಡಬೇಕು ಯಾವಾಗಲೂ. ಯಾಕೆ ಅಂದರೆ ನೋಡಿ, ದೇಹ ಯಾವ ಒಂದು ಕೆಲಸ ಮಾಡುತ್ತೋ ಮನಸ್ಸು ಅದಕ್ಕೆ ಗುಲಾಮನಾಗ್ಬಿಡುತ್ತೆ, ಅದ್ರ ಹಿಂದೆ ಬಿದ್ದುಬಿಡುತ್ತೆ. ಕೆಲವೊಬ್ರು ಹೇಳ್ತಾರೆ ಮನಸ್ಸೇ ಬೇರೆ ದೇಹ ಬೇರೆ ಅಂತ. ಇಲ್ಲ ಸ್ನೇಹಿತರೆ, ಇವು ಎರಡೂ ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ. ಇದು ಮನಸ್ಸಿಗೂ ದೇಹಕ್ಕೂ ಒಂದಕ್ಕೊಂದು ತುಂಬ ಸಂಬಂಧ ಇದೆ. ನೋಡಿ, ಕೋಪ ಅನ್ನೋ ಒಂದು ಯೋಚನೆ ಬಂತು ಅಂದ್ಕೊಳ್ಳಿ, ಆಗ ನಮ್ಮ ಒಂದು ದೇಹದಲ್ಲಿ ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ, ಮತ್ತು ನಮ್ಮ ಒಂದು ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಮತ್ತು ನಮ್ಮ ಕಣ್ಣೆಲ್ಲ ಕೆಂಪುಗಾಗ್ತವೆ, ಮೈಯೆಲ್ಲ ಬಿಸಿ ಆಗುತ್ತೆ. ಈ ಥರ ಎಲ್ಲ ಯಾಕಾಗುತ್ತೆ ಅಂತಂದರೆ ಮನಸ್ಸಿಗೂ ದೇಹಕ್ಕೂ ಸಂಬಂಧ ಇರೋದ್ರಿಂದಾನೇ. ಹಾಗಾಗಿನೇ ಕೆಲವೊಂದು ಸಲ ನಾವು ಒಳ್ಳೆ ಕೆಲಸದಲ್ಲಿ ನಮ್ಮ ದೇಹವನ್ನು ಕೆಲಸ ಮಾಡೋ ಥರ ನಾವು ಮಾಡಬೇಕಾಗುತ್ತೆ. ಅದು ಚಿಕ್ಕದೋ ದೊಡ್ಡದೋ. ಇವಾಗ ನೋಡಿ, ಸುಮ್ಮನೆ ಕೂತ್ಕೊಂಡು ಕೆಟ್ಟ ಯೋಚನೆ ಮಾಡೋದಕ್ಕಿಂತ ಮನೇಲಿ ಸಣ್ಣ ಪುಟ್ಟ ಕೆಲಸ ಮಾಡೋದು ತುಂಬಾ ಅಂದರೆ ತುಂಬಾ ಉತ್ತಮ. ಯಾರ ಮನಸ್ಸು ಖಾಲಿ ಇರುತ್ತೋ ಅದು ದೆವ್ವಗಳ ಮನೆ ಅಂತ ಹೇಳ್ತಾರೆ. ಹಾಗಾಗಿನೇ ನಾವು ಏನು ಕೆಲಸ ಮಾಡಲಿಲ್ದೇ, ನಮ್ಮ ದೇಹಕ್ಕೆ ಏನು ಕೆಲಸ ಕೊಡಲಿಲ್ದೇ ನಾವು ಸುಮ್ಮನೆ ಕೂತ್ಕೊಂಡ್ವಿ ಅಂತಂದರೆ ಆಗನೇ ಶುರುವಾಗೋದು ನೋಡಿ ಈ ಒಂದು ಕೆಟ್ಟ ಯೋಚನೆಗಳು. ನಾವು ಯಾವಾಗಲೂ ಒಂದು ಒಳ್ಳೆಯ ಕೆಲಸದಲ್ಲಿ ಬ್ಯುಸಿ ಇದ್ವಿ ಅಂತಂದರೆ ಒಳ್ಳೆಯ ಕೆಲಸ ಮಾಡುವಾಗಲೂ ಅಂಥ ಒಂದು ಯೋಚನೆಗಳು ಬರ್ತವೆ. ಬಂದರೂ ಕೂಡ ನಾವು ಅವುಗಳನ್ನು ಗಮನಿಸ್ತೀವಿ ಅಷ್ಟೇ. ಆಲ್ರೆಡಿ ನಮ್ಮ ಒಂದು ಮೆದುಳು, ನಮ್ಮ ಒಂದು ದೇಹ ಆಲ್ರೆಡಿ ಒಂದು ಒಳ್ಳೆಯ ಕೆಲಸದಲ್ಲಿ ಬ್ಯುಸಿಯಾಗಿರುತ್ತೆ. ಹಾಗಾಗಿ ಕೆಟ್ಟ ಯೋಚನೆಗಳು ಬಂದಾಗ ನಾವು ಅದನ್ನು ಗಮನಿಸಿ ಬಿಟ್ಬಿಡ್ತೀವಿ ಅಷ್ಟೇ. ಹಾಗಾಗಿನೇ ಸ್ನೇಹಿತರೆ, ಇದಕ್ಕೆ ಒಳ್ಳೆಯ ಉಪಾಯ ಏನು ಅಂತಂದರೆ, ಒಂದು ಕೆಟ್ಟ ಯೋಚನೆಗಳು ಬಂದಾಗ ಅವುಗಳನ್ನು ಗಮನಿಸಬೇಕು. ಇನ್ನೊಂದು ಏನು ಅಂತಂದರೆ, ಯಾವುದಾದ್ರು ಒಂದು ಒಳ್ಳೆ ಕೆಲಸದಲ್ಲಿ ಬ್ಯುಸಿಯಾಗಿರಬೇಕು ಅಷ್ಟೇ. ನಮ್ಮ ದೇಹನೂ ಕೂಡ ಬ್ಯುಸಿಯಾಗಿ ಇಡಬೇಕು. ಯಾವಾಗ ನಾವು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋಗ್ತೀವೋ, ಯಾವಾಗ ನಾವು ಒಳ್ಳೆಯದರಲ್ಲಿ ಯಾವಾಗಲೂ ಬ್ಯುಸಿಯಾಗಿರ್ತೀವೋ, ಆಗ ಕೆಟ್ಟ ಯೋಚನೆಗಳು ಅನ್ನೋದು ನಮ್ಮ ಮೈಂಡಿಂದ ತನ್ನಿಂದ ತಾನೇ ಡಿಲೀಟ್ ಆಗ್ತಾ ಹೋಗ್ತವೆ. ಕೆಟ್ಟ ಯೋಚನೆಗಳು ಬಂದಾಗ ಅಯ್ಯೋ ನನಗೇನೋ ಕೆಟ್ಟದ್ದಾಗ್ತಾ ಇದೆ, ಅಪಾಯ ಆಗ್ತಾ ಇದೆ ಅಂತ ಹೇಳಿ ಹೆದರೋ ಒಂದು ಅವಶ್ಯಕತೆ ಇಲ್ಲ.